ಅಂತ ಸಂಪುಟ ಪುನರ್ರಚನೆ ಯಾವಾಗ? ಈಗಾಗಲೇ ಮುಖ್ಯಮಂತ್ರಿಗಳು ನಿನ್ನೆ ಸಭೆಗೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮಂತ್ರಿಗಳು ಸೇರಿದ್ದಾರೆ. ಹೈಕಮಾಂಡು ಯಾವಾಗ ಕರೆ ಕೊಡ್ತಾರೋ ಆವಾಗ ಸಂಪುಟ ಪುನರ್ರಚನೆ ಆಗಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಿಗಳಿಗೂ ಕೂಡ ಮಾನಸಿಕವಾಗಿ ತಯಾರಿರಿ. ಇದರಲ್ಲಿ ಯಾರು ಬದಲಾಗ್ತಾರೋ ಇನ್ನೂ ಗೊತ್ತಿಲ್ಲ ನನಗೆ. ಆದರೂ ಸಂಪುಟ ಪುನರ್ರಚನೆ ಆಗುತ್ತೆ. ಕೆಲವು ಹಳಬರು ರಾಜೀನಾಮೆ ಕೊಟ್ಟು ಹೊಸಬರಿಗೆ ಅವಕಾಶ ಮಾಡಬೇಕು ಪಕ್ಷದ ತೀರ್ಮಾನಕ್ಕೋಸ್ಕರ ಮಾತಾಡಿದ್ದಾರೆ. ಬಹುಶಃ ನವೆಂಬರಲ್ಲಿ ಅಥವಾ ಡಿಸೆಂಬರಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸ್ಪಷ್ಟವಾಗಿ ಪತ್ರಿಕೆಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ಇದರಲ್ಲಿ ಯಾವುದೂ ಗೊಂದಲ ಇಲ್ಲ. ಜಿಲ್ಲೆಗೆ ಹೊಸ ಸಚಿವರು ಬರ್ತಾರಾ, ಇರೋವರೇ ಮುಂದುವರಿತಾರ? ಇಲ್ಲ, ನಮ್ಗೆ ಏನೇನು ಗೊತ್ತಿಲ್ಲ. ಯಾರು ಹೋಗ್ತಾರೆ, ಯಾರು ಇರ್ತಾರೆ, ಯಾರು ಹೋಗ್ತಾರೆ ವಿವರ ಇಲ್ಲ. ಆದರೆ ಅವ್ರು ಹೇಳಿದ್ದಾರೆ ಮಾನಸಿಕವಾಗಿ ತಯಾರಾಗಿರಿ. ಅಲ್ಲ, ನಿಮ್ಮ ಲಾಬಿ ನಡೀತಾ ಇದೆ ಅಂತ ಕೇಳಿ ಬರ್ತಾ ಇದೆ. ನಾನೇನು ಸೋತೆ, ನಾನೇನು ಮಾಡಿದೆ, ಅದು ಯಾವುದೆಲ್ಲ ಆಗಿಲ್ಲ. ಸರ್, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇರ್ತಾರಾ, ಚೇಂಜ್ ಆಗ್ತಾರೆ? ಗೊತ್ತಿಲ್ಲ. ಸಿದ್ದರಾಮಯ್ಯನವರು MLAಗಳು ಹೈಕಮಾಂಡ್ ಫೈನಲ್ ಆಗಿ ಪಾರ್ಟಿ, ನಮ್ಮಲ್ಲಿ ಪಾರ್ಟಿ ಇಂಪಾರ್ಟೆಂಟ್. ಎಲ್ಲರ ಅಭಿಪ್ರಾಯ ತಗೊಂಡು ಪಾರ್ಟಿ ಅವರು ಏನು ತೀರ್ಮಾನ ತಗೊಂಡು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಕಾಲ ಸನ್ನಿಹಿತವಾಗ್ತಾ ಇದೆಯಾ? ಆಗಬೇಕು ಅಂತ ಆಸೆ ಇದೆ, ಆಕಾಂಕ್ಷೆ ಇದೆ, ಆಗುವಂತ ಅರ್ಹತೆ ಇದೆ. ಬಟ್ ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು ಮತ್ತೊಮ್ಮೆ ಸರ್, ಜಿಲ್ಲೆ ಹೊಸ ಸಚಿವರು ಬರ್ತಾರಾ? ಗೊತ್ತಿಲ್ಲ. ಏನು ಇವರೇ ಮುಂದುವರಿಸ್ಬೋದು ಮತ್ತು ಬೇರೊಬ್ಬರು ಗೊತ್ತಿಲ್ಲ. ಓಕೆ ಸರ್.